ನೇಮಕಾತಿಗೆ ಮುಂದಾಗಿರುವಂಥ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ಇದೇ ತಿಂಗಳು 16ನೇ ತಾರೀಕು 16/3/2026 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ಜಂಟಿಯಾಗಿ ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ದಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಉದ್ಯೋಗಾಕಾಂಕ್ಷಿಗಳು ಏನು ಉದ್ಯೋಗ ಕೊಡಬೇಕು, ವಯೋಮಿತಿ ಮೀರ್ತ್ ನಮಗೆ ಅಂತೇಳಿ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಬೆಂಬಲ ಇದೆ. ಉದ್ಯೋಗಗಳನ್ನು ತುಂಬಬೇಕು ಅಂತ ನಾವು ಹೋರಾಟ ಮಾಡಿದಂತು 2,84,000 ಉದ್ಯೋಗಗಳು ಖಾಲಿ ಇದ್ದಾವೆ. ಆ ಎಲ್ಲ ಉದ್ಯೋಗಗಳನ್ನು ತುಂಬಬೇಕು. 15% ಮೀಸಲಾತಿ ಏನಿದೆ ಪರಿಶಿಷ್ಟ ಜಾತಿಗೆ, ಅದ್ರ ಜೊತೆಗೆ ಒಳ ಮೀಸಲಾತಿಯನ್ನು ಅಳವಡಿಸಿ ತುಂಬಬೇಕು ಅಂತೇಳಿ ನಮ್ಮ ಆಗ್ರಹ. ಉದ್ಯೋಗ ನೇಮಕಾತಿಗೆ ಸರ್ಕಾರಕ್ಕೆ ಏನು ಅಡಚಣೆ ಇದೆ? ಮೀಸಲಾತಿಯನ್ನು ಕೊಟ್ಟರು SC STಗೆ. ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟಿತ್ತು. ನಾವೆಲ್ಲ ಫ್ರೀಡಮ್ ಪಾರ್ಕಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೊಡ್ಡ 1 ವರ್ಷಕ್ಕೆ ಹೆಚ್ಚು ಕಾಲ ಧರಣಿ ಮಾಡಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ 3ರಿಂದ 7 ಮಾಡಿದರು. ಹೆಚ್ಚಿಗೆ ತೀರ್ಮಾನ ಸುಪ್ರೀಂ ಕೋರ್ಟಲ್ಲಿ ಅಪ್ಲಿಕೇಬಲ್ಲು ಅಂತ ಸೀಲಿಂಗ್ ಇದೆ ಅಂತೇಳಿ ಇಂದಿರಾ ಸಹಾನಿ ಜಡ್ಜ್ಮೆಂಟ್ನ ರಿಪೀಟ್ ಮಾಡಿದರು. ಅದು ಬೈಂಡಿಂಗ್ ಇದ್ದೀವಿ ನಾವು. ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆಯೋ 50% ನಮ್ಗೆ 15% ಕೊಡಿ ಪರಿಶಿಷ್ಟ ಜಾತಿಯವರಿಗೆ. ಅದು ಒಳ ಮೀಸಲಾತಿಯನ್ನು ಸೇರಿಸ್ಕೊಡಿ. ಈಗ ಅದರ ಮೇಲೆ ಇಲ್ಲೇಡ್ ಪಿಟಿಷನ್ ಇದೆ ಒಳ ಮೀಸಲಾತಿ ವಿಚಾರದಲ್ಲಿ. ಅಲೆಮಾರಿಗಳನ್ನ 1% ನಾಗಮೋಹನ್ ದಾಸ್ ಆಯೋಗವನ್ನು ವೈಲೇಟ್ ಮಾಡಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಇದನ್ನು ಅವರ ಷರತ್ತುಗಳನ್ನ ಕಂಟೆಂಪ್ಟ್ ಮಾಡಿದೆ ಇದು ಅಂತ ಅವ್ರ ವಾದ. ಅದರಲ್ಲಿ ಮಧ್ಯಂತರ ಆದೇಶ ಕೊಟ್ಟಿದ್ದಾರೆ. ನೀವು ನೇಮಕಾತಿ ಮಾಡುವಾಗ 15% ನೇಮಕಾತಿ ಮಾಡಿಕೊಳ್ಳಿ, ಪ್ರಕ್ರಿಯೆ ಆರಂಭಿಸಿ. 6% ಎನೌನ್ಸ್ ಆಗಿರೋದನ್ನು ಅಬೆನ್ಸ್ ಮಾಡಿ ಎಲ್ಲ ಮಾಡೋದಕ್ಕೆ ಸಿದ್ದರಾಮಯ್ಯನವರು 5ನೇ ತಾರೀಕು ಅಪೂರ್ಣ ಆಗಿದೆ, ಬಡಿದಾಟ ಆಗಿದೆ, ವಾದ ವಿವಾದ ಆಗಿದೆ. ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಗಳಲ್ಲಿ ಒಡೆದಾಕಕ್ಕೆ ಅವ್ರ ಅಧಿಕಾರದ ಮುಂದುವರಿಬೇಕು, ಜಗಳ ಇರಬೇಕು, ಇವ್ರನ್ನ ವಿಭಜಿಸಬೇಕು, ತಮಾಷೆ ನೋಡ್ಕೊಂಡು ಆದಷ್ಟು ದಿನ ಕುರ್ಚಿಲಿರಬೇಕು. ಇಲ್ಲಿ ಒಳ ಮೀಸಲಾತಿ 15% ಕೊಡೋದಕ್ಕೆ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ ಮೆಕ್ಯಾನಿಕ್ ಪ್ರಾಬ್ಲಮ್ ಆಗಲಿ ಯಾವುದೂ ಇಲ್ಲ. ಸಮಸ್ಯೆ ಇರೋದು ಅವ್ರ ಸರ್ಕಾರದಲ್ಲಿ, ಸಮಸ್ಯೆ ಇರೋದು ಅವ್ರ ಸಚಿವರುಗಳಲ್ಲಿ, ಸಮಸ್ಯೆ ಇರೋದು ಸಿದ್ದರಾಮಯ್ಯನವರ ತಲೆಯಲ್ಲಿ. ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಇದಕ್ಕೆ ಕೊರತೆ. ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಅದ್ರ ವಿರುದ್ಧ ನಡೀತಾರೆ. ಸಂವಿಧಾನ ಅಂತ ಹೇಳ್ತಾರೆ, ಅವ್ರ ವಿರುದ್ಧ ನಡೀತಾರೆ. SC ST ಉದ್ಧಾರ ಅಂತ ಹೇಳ್ತಾರೆ, ಅದ್ರ ವಿರುದ್ಧ ನಡೀತಾರೆ. ಹೆಂಗಾಗ್ತದೆ? ಯಾವ ಕೋರ್ಟ್ ಆದೇಶ ಇದೆ ಸಿದ್ದರಾಮಯ್ಯನವರೇ? ಯಾವ ಕೋರ್ಟ್ ಆದೇಶ ಇದೆ ತೋರಿಸಿ. ಸಂವಿಧಾನ ಜಾರಿಯಾದ ಮೇಲೆ ರೋಸ್ಟರ್ ಪದ್ಧತಿ ತಲತಲಾಂತರದಿಂದ ಕೊಡ್ತಾ ಇದ್ದಾರೆ. ರೋಸ್ಟರ್ ಪದ್ಧತಿ ಕೊಟ್ಟಿದೆ, ಯಾವುದೂ ಕೂಡ ಕೋರ್ಟಲ್ಲಿ ಅಡಚಣೆ ಆಗಲಿಲ್ಲ. ಈಗ ನಾಗಮೋಹನ್ ದಾಸ್ ವರದಿ ಕೊಟ್ಟರು, 5 ಗ್ರೂಪ್ ಮಾಡಿದರು. ಸಿದ್ದರಾಮಯ್ಯನವರು 3 ಗ್ರೂಪ್ ಮಾಡಿ ಕೊಟ್ಬಿಟ್ರು. 6, 5, 4 ಕಾನೂನು ತೊಡಕಿಟ್ರಲ್ಲ ನೀವು. ಈಗ ಒಳ ಮೀಸಲಾತಿ ವರ್ಗೀಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಉದ್ರಿಕ್ತ ಹೋರಾಟ ನಡೀತಾ ಇದೆ, ಚಳವಳಿ ನಡೀತಾ ಇದೆ, ಆತಂಕ ಆಗಿದೆ, ಆಘಾತ ಆಗಿದೆ. 35 ವರ್ಷದಿಂದ ಹೋರಾಟ ಮಾಡಿದಂಥ ಮಾದಿಗ ಸಂಬಂಧಿತ ಹೋರಾಟಗಾರರು, ಸಮಾಜ, ಸಮುದಾಯ ಆತಂಕ ಇದೆ. ಉದ್ಯೋಗ ಸಿಗ್ತಾ ಇಲ್ಲ, ವಯೋಮಿತಿ ಮೀರೋಯ್ತು, ಉದ್ಯೋಗ ಬೇರೆ ಹೊರಟೋಯ್ತು. ಈ ಸಮಾಜ ಯಾವಾಗ ಬರೋದು ಮೇಲಕ್ಕೆ? ಆ ಸಮಾಜದಲ್ಲಿ ಚಪ್ಪಲಿ ಹೊಲಿಯರಿದ್ದಾರೆ, ಮಲವರರಿದ್ದಾರೆ, ಪೌರ ಕಾರ್ಮಿಕ ಕಸವರರಿದ್ದಾರೆ, ಅಸಮಾಧಾನ ಇದೆ. ಅದನ್ನು ಸರ್ಕಾರ ಆದವರು, ನಾಗರಿಕ ಸರ್ಕಾರ ಅದನ್ನು ನಿಭಾಯಿಸಬೇಕಲ್ವ? ಸಂವಿಧಾನದ ಪರವಾಗಿ ನಡ್ಕೊಳ್ಳಿ. 26,432 ಉದ್ಯೋಗ ನೇಮಕಾತಿ ಮಾಡ್ತೀನಿ ಒಳ ಮೀಸಲಾತಿ ಇಲ್ದಲೆ ಅಂತ ಓದ್ತಾ ಇದೆಯಲ್ಲ, ಇದು ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಕೋರ್ಟು. ಜೈಲು ಓದ್ತೀರ ನೀವು. ವೈಜ್ಞಾನಿಕ ಇದು, ಸಂವಿಧಾನ ವಿರೋಧಿ ನಡೆಯೋದು. 7 ಜನ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ. ಪಾಪ ಅಲೆಮಾರಿಗಳು 59 ಜಾತಿಗಳು, ಅವರೆಲ್ಲ ಕಾಡುವಾಸಿಗಳು, ಕಾಡಿಗೆಲ್ಲ ಬೇಲಿ ಹಾಕಿವ್ರೆ, ಕಾಡಿಗೆ ಹೋಗಂಗಿಲ್ಲ. ಅವರು ಭಿಕ್ಷೆ ಬೇಡ್ಕೊಂಡು ತಿನ್ನೋರು, ಭಿಕ್ಷೆ ಬೇಡಿದ್ರೆ ಒಳಗಾಗ್ತಾರೆ. ತಾಂಡೋಗಿ ಸಿ ಗುಂಪಿಗೆ ಸೇರಿಸ್ಬಿಟ್ರಲ್ಲ, ಅವ್ರನ್ನ ಅಸ್ಪೃಶ್ಯರ ಜೊತೆಗೆ ಸೇರಿಸ್ಬಿಟ್ರಲ್ಲ. ಅಲೆಮಾರಿಗಳಲ್ಲಿ ಒಂದು ಅರ್ಜಿ ಕೂಡ ಹಾಕಿಲ್ಲ ವಿಧಾನಸೌಧ. ಕೆಲವು ಜಾತಿಗಳಲ್ಲಿ ಸ್ಕಾಲರ್ಶಿಪ್ಗಾಗಲಿ MP ಇಲ್ಲ, ಕಾನ್ಸ್ಟೇಬಲ್ ಇಲ್ಲ, ಕ್ಲರ್ಕ್ ಇಲ್ಲ,
ಪರಿಸ್ಥಿತಿನೇ ದಯನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಲೆಮಾರಿಗಳು ಮೇಲಕ್ಕೆ ಬರಲಿ ಅನ್ನೋ ಮನಸ್ಸಿಲ್ದಿದ್ರೆ ಇನ್ನು ಅದನ್ನು ನೋಡಿ ಅವ್ರಿಗೆ 1% ಮೀಸಲಾತಿ ಕೊಡಿ. ವಿಷನ್ನು, ನಮ್ಮ ಒತ್ತಾಯ, ನಮ್ಮ ಹೋರಾಟದಲ್ಲಿ ಜಾತೀಯತೆ ಇಲ್ಲ. ವಲಯ ಮಾದಿಗ ಎರಡೂ ಸಮಾಜಗಳು ಕೂಡ ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ಸಮಾನ ಅಸ್ಪೃಶ್ಯತೆ ಇದೆ. ಬಲವರರಿದ್ದಾರೆ, ಅವ್ರಿಗೆ ಮೀಸಲಾತಿ ಕೊಡಿ ಅಂತೇಳಿ 35 ವರ್ಷದಿಂದ ಹೋರಾಟ ಮಾಡಿದರೆ ಅವ್ರಿಗೂ ನ್ಯಾಯ ಕೊಡದ ನೀವು ಉದ್ಯೋಗ ಕೂಡಲೇ ಒಳ ಮೀಸಲಾತಿಯನ್ನು ಅಳವಡಿಸಿ. ನೇಮಕಾತಿಗಳು ಮಾಡಿದರೆ ಸಮಾಜ ಕಲ್ಯಾಣ ಇಲಾಖೆ ದಿವಾಳಿಯಾಗಿದೆ, ಅದಕ್ಕೆ ಇದು ಕೋರ್ಟ್ಗೆ ಹೋಗ್ಬಿಡ್ಲಿ ಅಂತೇಳಿ ಅವ್ರು ಐವಾಶ್ ಮಾಡೋಕ್ಕೋಸ್ಕರ ಉದ್ಯೋಗ ಕೂಡಲೇ 15% ಮೀಸಲಾತಿಯಂತೆ ನೀವು ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಮೀಸಲಾತಿ ಕೊಟ್ಟು ಮತ್ತು ಅಲೆಮಾರಿ ಸಮಾಜಕ್ಕೆ 1% ಕೊಟ್ಟು ನೇಮಕಾತಿ ಮಾಡಿ ಎಲ್ಲರೂ ಮಾನವೀಯತೆ ಸೋಲಿನ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಬರ್ತದೆ ಅನ್ನೋ ಮಾತು. ಸಂವಿಧಾನನ ಓದಿ ರೋಸ್ಟರ್ ಪದ್ಧತಿನ ತಿಳ್ಕೊಂಡು ಮೀಸಲಾತಿ ಅಂದರೆ ತಿಳ್ಕೊಂಡು ಮಾತಾಡಿದರೆ ಭಾಳ ಒಳ್ಳೆಯದು ಎಲ್ಲರೂ. ಈಗ ರೋಸ್ಟರ್ ಇಲ್ದಲೇ ನೇಮಕಾತಿ ಮಾಡೋಕ್ಕೆ ಬರ್ತದ? ಅದನ್ನು ಮೀಸಲಾತಿ ಈ ಸಮಾಜಕ್ಕೆ 15% ಕೊಡಬೇಕಲ್ವಾ? ಪರಿಶಿಷ್ಟ ಜಾತಿಗೆ ರೋಸ್ಟರ್ ಕೊಡಲೇಬೇಕಲ್ವಾ? ಅದು ಪ್ರತ್ಯೇಕ ಮಾಡಿ ಒಳ ಮೀಸಲಾತಿ ತುಂಬಿ ಅನ್ನೋದು ನಮ್ಮ ಸಮಾಜದ ಪರಿಶಿಷ್ಟ ಜಾತಿಯವರು ವ್ಯಾಜ್ಯ. ಅದು ದಲಿತ ಸಂಘರ್ಷ ಸಮಿತಿಯ ನಿರ್ದೇಶಕರಾದಂಥ ಸಭೆ ಮಾತಾಡಬೇಕು ಅಂತ ಹೇಳಿ ಸುಮಾರು 35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟದ ನಡ್ಕೊಂಡು ಬಂದಿದೆ. ಅವ್ರು ಯಾವಾಗ ಆಜ್ಞೆ ಕೊಡ್ತಾರೋ ಆವಾಗ ಎಲ್ಲ ಜಿಲ್ಲೆಯಲ್ಲೂ ಏಕಕಾಲದಲ್ಲಿ DC ಆಫೀಸ್ ಮುಂದೆಗಡೆ ಈ ಒಳ ಮೀಸಲಾತಿ ವಿರುದ್ಧ ಮುಖ್ಯವಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಏನು ಪ್ರತಿಭಟನೆ ಮಾಡ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ರಾಜ್ಯದ ಹೆಸರು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀನಿ ಅಂತ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ತುಂಬ ಕ್ರಿಯಾಶೀಲವಾಗಿ ಹೋರಾಟ ಮಾಡೋದು ಅಂತಂದರೆ ನಮ್ಮ ದಲಿತ ಸಂಘರ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ BED. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತಹ ಪಕ್ಷ. ಲಿಂಗಭೇದ ಇದೆ, ಜಾತಿ ಭೇದ ಇದೆ, ವರ್ಗ ಭೇದ ಇದೆ, ವರ್ಣ ಭೇದ ಇದೆ, ಎಲ್ಲ ಥರದ ಭೇದಗಳಿದ್ದಾವೆ. ಆ ಭೇದಗಳನ್ನು ಇಟ್ಕೊಂಡೇ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಒಂದು ಈ ದೇಶಕ್ಕೆ ಅಪಮಾನ. ಅಸ್ಪೃಶ್ಯರು ಅಥವಾ ಸಂವಿಧಾನ 45ರಲ್ಲಿ ಉಚಿತ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಇದೆ. ಉಚಿತ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ. ST ಒಡೆತನೇ ಇಲ್ಲ, ಕೈಗಾರಿಕೋದ್ಯಮದ ಒಡೆತನೇ ಇಲ್ಲ. 0% ಇದೆ. ಜಮೀನು ಕೊಡಿ, ನಿಮ್ಮ ಸರ್ಕಾರಕ್ಕೆ ಹಣವನ್ನು ಕೊಡ್ತಾರೆ, ನೀವು ಕೇಳಿದಷ್ಟು ಶುಲ್ಕ ಕೊಡ್ತಾರೆ ಅಂತ ಅಂದ್ರೆ ಅವರಿಗೆ ಭೂಮಿ ಕೊಡಿ, ಡ್ಯಾಮ್ಗಳು ಕಟ್ಟಿಸಿ. ಇದು ಸರ್ಕಾರದ ಕೆಲಸ. ಸಾಮಾಜಿಕ ನ್ಯಾಯ ಬಜೆಟ್ನಲ್ಲಿ ಕಾಣಬೇಕಲ್ವಾ? ಹಾಗಿದ್ರೆ ಪರಿಶಿಷ್ಟ ಜಾತಿಗಳಿಗೆ ವಿಶೇಷ ಬಜೆಟ್ ಮಂಡಿಸ್ಬೇಕಲ್ವಾ? ರೈತರಿಗೆ ವಿಶೇಷ ಬಜೆಟ್ ಮಂಡಿಸ್ಬೇಕಲ್ವಾ? ನೀವು ಹನಿ ನೀರಾವರಿ ಕೊಡುವಂಥದ್ದು ಮಾಡಿ ಬೆಳೆ ಬೆಳೆಯೋಕ್ಕೆ ಶಕ್ತಿ ಬರೆಸುವಂಥದ್ದು, ರೈತರ ಆತ್ಮಹತ್ಯೆ ವಿಕ್ರಯಿಸೋದಕ್ಕೆ, ಆತ್ಮಸ್ಥೈರ್ಯ ತುಂಬೋದಕ್ಕೆ ಏನು ನಿಮ್ಮ ಬಜೆಟಲ್ಲಿ ಏನು ಭರವಸೆ? ಸಾಮಾಜಿಕ ವಹಿಸಿ ವರದಿ ಜಾರಿ ಮಾಡಿದ್ದಾರೆ, ಅವಾಟಲ್ ವರದಿ ಜಾರಿ ಮಾಡಿದ್ದಾರೆ. 370 ಮೇಲೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಸಬಲೀಕರಣ ಮಾಡಬೇಕು ಅಂತ. ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಸರಿ ಸಕಾಲಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಮತ್ತೆ ಹಾಸ್ಟೆಲ್ಗಳಲ್ಲಿ ಹುಳ ಬಿದ್ದ ಅನ್ನಗಳನ್ನ ಮಕ್ಕಳಿಗೆ ಕೊಡ್ತಾವ್ರೆ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲ ಹಾಸ್ಟೆಲ್ಗಳಲ್ಲಿ SC ST ಮಕ್ಕಳುಗಳಿಗೆ. ಯಾವ ಆ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಹೆಚ್ಚಿಗೆ ಮಾಡಿಲ್ಲ. ಜೊತೆಗೆ ಪ್ರಬುದ್ಧ ಯೋಜನೆ ವಿದೇಶಕ್ಕೆ ಕಳಿಸುವಂಥದ್ದು ಪ್ರತಿಭಾವಂತ ಯುವಕರನ್ನ ಅದನ್ನು ರದ್ದು ಮಾಡಿದ್ದಾರೆ. ಪೌರ ಕಾರ್ಮಿಕರಿದ್ದಾರೆ, 30,000 ಪೌರ ಕಾರ್ಮಿಕರು. ಅವ್ರನ್ನ ಕಾಯಂ ಮಾಡಲಿ, ಅನೇಕ ಜನ ಸತ್ತೋಗ್ಬಿಟ್ಟು. ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅವ್ರು ಪರ್ಮನೆಂಟ್ ಮಾಡಲಿಲ್ಲ. ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಸರಿಯಾಗಿ ಸಂಬಳಗಳನ್ನು ಕೊಡಲಿಲ್ಲ. ಓನ್ಲಿ ಡ್ರೈವರ್ಗಳಿದ್ದಾರೆ, ಇದು BTS KSRTC ಡ್ರೈವರ್ಗಳು, ಅವ್ರಿಗೆ ಸರಿಯಾಗಿ ಸಂಬಳ ಕೊಡಲಿಲ್ಲ. ಅವ್ರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ 50 ವರ್ಷ ದುಡಿದಂಥ ಗ್ರಾಮ ಸಹಾಯಕರು ಒಬ್ಬರನ್ನು ಕೂಡ ಕಾಯಂ ಮಾಡಲಿಲ್ಲ. ಕಾಂಟ್ರಾಕ್ಟ್ ಬೇಸಸ್ ಎಲ್ಲ ಪಂಚಾಯಿತಿಗಳಲ್ಲಿ ದುಡಿಯೋಂಥವ್ರು ಇದ್ದಾರೆ ಪಾಪ, ಅವ್ರಿಗೆಲ್ಲ ಕಾಯಂ ಮಾಡೋಂಥದ್ದು. ಅವ್ರಿಗೊಂದು ಹೊತ್ತಿಗೆ ಊಟ ಕೊಡುವಂತಹ ಒಂದು ಭತ್ಯೆ ಇಲ್ಲ.